ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಬೆಳಗಿನ ತಿಂಡಿಗೆ ಅಥವಾ ರಾತ್ರಿ ಊಟಕ್ಕೆ ತುಂಬಾ ಆರೋಗ್ಯಕರವಾದಂತಹ ರುಚಿಯಾದಂತಹ ಅಲ್ಲದೆ ಬಹಳಷ್ಟು ಬೇಗ ಮಾಡುವಂತಹ ಒಂದು ಗೋಧಿ ಹಿಟ್ಟಿನ ಮಸಾಲೆ ರೊಟ್ಟಿ ರೆಸಿಪಿನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಹಾಗಿದ್ರೆ ಬನ್ನಿ ಇದನ್ನು ಮಾಡೋದು ಹೇಗೆ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲಿಗೆ 1 ಕಪ್ ಅಥವಾ 1 ಬೌಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ 1/4 ಕಪ್ಪಷ್ಟು ಕಡಲೆ ಹಿಟ್ಟು. ನಾನಿಲ್ಲಿ ಒಂದು ಮೀಡಿಯಮ್ ಗಾತ್ರದ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ ಹಾಗೂ ತುರಿದ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಗೋಧಿ ರೊಟ್ಟಿ ಆಗಿರೋದ್ರಿಂದ ನಾನಿಲ್ಲಿ ತರಕಾರಿಗಳನ್ನ ಬಳಸಿದ್ದೀನಿ. ಸಣ್ಣಗೆ ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿ, ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, ರುಚಿಗೆ ಬೇಕಾಗುವಷ್ಟು ಉಪ್ಪು, ಜೊತೆಗೆ ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿನ ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮೊದಲು ಇಲ್ಲಿ ನೀವು ಸಬ್ಸಿಗೆ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪನ್ನ ಕೂಡ ಬಳಸ್ಬೋದು. ಅದು ಇನ್ನಷ್ಟು ಆರೋಗ್ಯಕರವಾಗಿ ಜೊತೆಗೆ ರುಚಿಯಾಗಿ ಕೂಡ ಇರುತ್ತೆ. ಒಳ್ಳೆ ಫ್ಲೇವರ್ ಕೊಡುತ್ತೆ ಸಬ್ಸಿಗೆ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಬಳಸೋದ್ರಿಂದ. ಸ್ವಲ್ಪ ನೀರು ಹಾಕಿ ನೀವು ಹಿಟ್ಟನ್ನು ಕಲಿಸ್ಕೊಳ್ಳಿ. ಹಿಟ್ಟು ತುಂಬ ಗಟ್ಟಿ ಇರಬಾರ್ದು, ಹಾಗೆ ತುಂಬ ತೆಳುವಾಗಿ ಕೂಡ ಇರಬಾರ್ದು. ಒಂದು ರೊಟ್ಟಿ ಹಿಟ್ಟು, ನೀವು ಅಕ್ಕಿ ರೊಟ್ಟಿ, ಮಸಾಲೆ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತಿರಲ್ಲ, ಆ ಹಿಟ್ಟಿನ ಹದಕ್ಕೆ ನೀವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಇನ್ನು ನಾನು ಇದನ್ನು ಒಂದು ಬಟರ್ ಪೇಪರಲ್ಲಿ ಹಾಕಿ ತಟ್ತಾ ಇದ್ದೀನಿ. ನೀವು ಬಟರ್ ಪೇಪರ್ ಅಥವಾ ಬಾಳೆ ಎಲೆಯನ್ನು ಕೂಡ ನೀವು ಬಳಸ್ಬೋದು. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ನಂತರ ನೀವು ರೊಟ್ಟಿನ ತಟ್ಕೊಳ್ಳಿ. ಈ ನಿಮಗೆ ಹೋಳಿಗೆ ಪೇಪರ್ ಅಂತಲೂ ಸಿಗುತ್ತೆ, ಅಥವಾ ಬಟರ್ ಪೇಪರ್ ಆದರೂ ನೀವು ಬಳಸ್ಬೋದು. ಬಾಳೆ ಎಲೆಯಲ್ಲಿ ಮಾಡಿದ್ರೆ ಇನ್ನೂ ಫ್ಲೇವರ್ಫುಲ್ಲಾಗಿರುತ್ತೆ. ಸದ್ಯಕ್ಕೆ ನನ್ನ ಹತ್ರ ಬಾಳೆ ಎಲೆ ಇರಲಿಲ್ಲ. ನೋಡಿ, ಒಂದು ದೊಡ್ಡ ಗಾತ್ರದ ಹಿಟ್ಟನ್ನು ನಾನು ತಗೊಂಡು ಈ ರೀತಿ ಚೆನ್ನಾಗಿ ತಟ್ಕೊಳ್ತಾ ಇದ್ದೀನಿ. ತೆಳ್ಳಗಿದ್ದಷ್ಟು ತುಂಬಾ ರುಚಿಯಾಗಿರುತ್ತೆ. ಆದಷ್ಟು ತೆಳ್ಳಗೆ ತಟ್ಕೊಳ್ಬೇಕಾಗತ್ತೆ. ಇನ್ನು ನನ್ನ ವ್ಯೂವರ್ಸ್ಗಳಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ಏನಿಲ್ಲ, ನಾನು ಇಷ್ಟರವರೆಗೆ ಶೇರ್ ಮಾಡಿರುವಂತಹ ರೆಸಿಪಿಗಳಲ್ಲಿ ನೀವು ಯಾವುದಾದ್ರೂ ಇಷ್ಟಪಟ್ಟು ಟ್ರೈ ಮಾಡಿದರೆ ಅದರ ಪಿಕ್ಚರನ್ನು ತೆಗೆದು ನಿಮ್ಮ ಯೂಟ್ಯೂಬ್ ಅಪ್ಲಿಕೇಶನ್ನ ಓಪನ್ ಮಾಡಿ ಸಬ್ಸ್ಕ್ರಿಪ್ಷನಲ್ಲಿ ನನ್ನ ಪೇಜ್ನ ಸೆಲೆಕ್ಟ್ ಮಾಡಿ ವಿಸಿಟ್ ಕಮ್ಯುನಿಟಿ ಅಂತ ಇರುತ್ತೆ. ಕಮ್ಯುನಿಟಿನಲ್ಲಿ ನೀವು ಆ ಫೋಟೋನ ಅಪ್ಲೋಡ್ ಮಾಡಿ ಶೇರ್ ಮಾಡಿ. ಈ ರೀತಿ ಮಾಡೋದ್ರಿಂದ ನನಗೆ ಒಂದು ಖುಷಿ ಸಿಗುತ್ತೆ, ನೀವು ಕೂಡ ನಾನು ಶೇರ್ ಮಾಡಿರೋ ರೆಸಿಪಿನ ಟ್ರೈ ಮಾಡಿದ್ದೀರಾ ಅಂತ. ಕಾದ ಹಂಚಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಸವರ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ನಂತರ ರೊಟ್ಟಿ ಹಾಕಿ ನೀವು ಬೇಯಿಸ್ಕೊಳ್ಬೋದು. ರೊಟ್ಟಿನ ಇದಕ್ಕೆ ಹಾಕಿ ಮೆಲ್ಲಗೆ ಆ ಪೇಪರ್ನ ತೆಗೀರಿ. ಕ್ಲೀನಾಗಿ ಬರುತ್ತೆ, ಯಾಕೆಂದರೆ ನಾವು ಚೆನ್ನಾಗಿ ಎಣ್ಣೆ ಹಾಕಿದ್ದೀವಲ್ಲ, ಸೊ ಅದು ಪೇಪರ್ ಆರಾಮಾಗಿ ಬಿಡಿಸ್ಕೊಂಡು ಬರುತ್ತೆ. ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಗೋಧಿ ಹಿಟ್ಟು ನಾವು ಬಳಸಿರೋದ್ರಿಂದ ಅದು ಚೆನ್ನಾಗಿ ಬೇಯಬೇಕು. ಎರಡೂ ಕಡೆ ನೀವು ಎಣ್ಣೆನೋ ತುಪ್ಪನೋ ಹಾಕಿ ಹದವಾಗಿ ಬೇಯಿಸ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ, ಸಾಫ್ಟಾಗಿ ಕೂಡ ಬರುತ್ತೆ, ಹಾಗೂ ಮಾಡೋದು ಕೂಡ ತುಂಬಾ ಸುಲಭ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ರವೆ ರೊಟ್ಟಿ ಸಾಮಾನ್ಯವಾಗಿ ನೀವು ಮಾಡಿರ್ತೀರಾ, ತಿಂದಿರ್ತೀರಾ. ಈ ಒಂದು ಸ್ಪೆಷಲ್ ಗೋಧಿ ರೊಟ್ಟಿನ ಖಂಡಿತವಾಗ್ಲೂ ನೀವು ಒಂದು ಸತಿ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಅಲ್ಲದೆ ಆರೋಗ್ಯಕರವಾಗಿ ಕೂಡ ಇರುತ್ತೆ. ಇದನ್ನು ನೀವು ಹಾಗೆ ಕೂಡ ತಿನ್ಬೋದು, ಅಥವಾ ಚಟ್ನಿ ಪುಡಿ, ಮೊಸರು ಅಥವಾ ಉಪ್ಪಿನಕಾಯಿ ಇಲ್ಲದ ಚಟ್ನಿ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು. ಒಂದು ಸತಿ ಟ್ರೈ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.